ಫುಡ್ ಟ್ರಕ್ ಬಿಸ್ನೆಸ್ ಶುರು ಮಾಡೋದಕ್ಕೆ ಅಪ್ರಾಕ್ಸಿಮೇಟ್ ಆಗಿ ಎಷ್ಟು ಹಣ ಬೇಕು? ಅಫ್ಕೋರ್ಸ್ ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನು ಅಂತ ಯೋಚನೆ ಮಾಡಿರ್ತೀವಿ. ಸೊ ಈ ಫುಡ್ ಟ್ರಕ್ ಬಿಸ್ನೆಸ್ ಅಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ, ಯಾವ ಫ್ಯಾಕ್ಟರ್ಸ್ನ ನಾವು ಇಂಪಾರ್ಟೆನ್ಸ್ ಕೊಟ್ಟು ಅದಕ್ಕೆ ಅಂತ ನಾವು ಹಣವನ್ನು ಎತ್ತಿಡಬೇಕು, ಹಾಗೆ ಯಾವ ರೀಜನ್ ಅಲ್ಲಿ ಇದು ಮಾಡಬೇಕು, ಜೊತೆಗೆ ಯಾವೆಲ್ಲ ಲೈಸೆನ್ಸ್ ಬೇಕಾಗುತ್ತೆ, ಹಾಗೆ ಯಾವೆಲ್ಲ ಕ್ವಾಂಟಿಟೀಸ್ ಬೇಕಾಗುತ್ತೆ, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. So friends, welcome to Freedom Business Kannada YouTube channel. ನಾನು ನಿಮ್ಮ ಸೋನು. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಯಾಕಂದರೆ ವಿಡಿಯೋ ಬಂದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಫುಡ್ ಟ್ರಕ್ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಬೇಕು ಅಂದಿದ ತಕ್ಷಣ ಮೊದಲು ನಮ್ಮ ತಲೆಗೆ ಬರೋದು ಹಣ ಎಷ್ಟು ಬೇಕಾಗತ್ತೆ, ನನ್ನ ಇನ್ವೆಸ್ಟ್ಮೆಂಟ್ ಏನಾಗಿರಬೇಕು, ನಾನು ಎಲ್ಲಿ ಸೆಟಪ್ ಮಾಡಬೇಕು, ಹೇಗೆ ಸೆಟಪ್ ಮಾಡಬೇಕು ಅಂತ. ಸೊ ಮೊದಲಿಗೆ ನಾವೇನು ಯೋಚನೆ ಮಾಡಬೇಕು, ನಮ್ಮ ವೆಹಿಕಲ್ ಫುಡ್ ಟ್ರಕ್ ಅಂತಂದ್ರೆ ಏನು? ಅಫ್ಕೋರ್ಸ್ ನಮ್ಮ ಒಂದು ಗಾಡೀಲಿ ಏನು ನಾವು ಒಂದು ಟ್ರಕ್ಕಲ್ಲಿ ಫುಡ್ನ ಮಾರೋದಕ್ಕೆ ಅಂತ ರೆಡಿ ಮಾಡ್ತೀವಿ, ಅದನ್ನ ನಾವು ಫುಡ್ ಟ್ರಕ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ರೆಡಿಮೇಡ್ ವ್ಯಾನ್ಸ್ ಕೂಡ ಬರುತ್ತೆ ಫುಡ್ ಟ್ರಕ್ಗೆ ಅಂತಾನೆ. ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ವ್ಯಾನ್ನ ನೀವೇನಾದ್ರೂ ಆಲ್ಟರ್ ಮಾಡಿಸ್ತೀರಾ ಅಂತಂದ್ರೆ ನೀವು ಯಾವ ರೀತಿಯಲ್ಲಿ ಆಲ್ಟರ್ ಮಾಡಿಸ್ತೀರಾ, ಎಷ್ಟೆಲ್ಲ ಅದು ಖರ್ಚು ಮಾಡ್ತೀರಾ, ಇದು ಖಂಡಿತವಾಗ್ಲೂ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲೂ ಎರಡು ಥರ ಇದೆ. ಏನಾದರೂ ನೀವು ಮೊಬೈಲ್ ಫುಡ್ ಟ್ರಕ್ ಮಾಡಿದ್ರೆ ಅಂದ್ರೆ ಮೂವಿಂಗ್ ಫುಡ್ ಟ್ರಕ್ ಮಾಡ್ತು ಅಂತಂದ್ರೆ ಖಂಡಿತವಾಗ್ಲೂ ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ಇಲ್ಲ ನನ್ನ ಫುಡ್ ಟ್ರಕ್ ಏನಿದೆ ಅದು ಒಂದೇ ಕಡೆ ನಿಂತಿರುತ್ತೆ, ಅದು ಮೂವ್ ಆಗಲ್ಲ ಅಂತಂದಾಗ ಇಂಜಿನ್ ಇಲ್ಲದೆ ಇರುವಂತಹ ಒಂದು ಫುಡ್ ಟ್ರಕ್ನ ಕೂಡ ನೀವು ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೋದು. ಸೊ ಇಲ್ಲಿ ಇಂಜಿನ್ ಇಲ್ಲದೆ ಇರೋದ್ರಿಂದ ನಿಮ್ಮ ಫುಡ್ ಟ್ರಕ್ ಮೂವ್ ಆಗೋದಿಲ್ಲ, ಅದು ಸೆಟಪ್ ಅಲ್ಲೇ ಇರುತ್ತೆ, ನೀವು ಹೋಗಿ ಬಂದು ಮಾಡ್ತೀರಿ ಅಷ್ಟೇ. ಹಾಗಾಗಿ ಇಲ್ಲಿ ಸ್ವಲ್ಪ ಹಣ ನಿಮಗೆ ಉಳಿತಾಯ ಆಗುತ್ತೆ. ಸೊ ಈಗ ಫುಡ್ ಟ್ರಕ್ ಅನ್ನ ಅಫ್ಕೋರ್ಸ್ ನಾವು ರೆಡಿ ಮಾಡಿಸ್ತೀವಿ, ಅಥವಾ ಏನೋ ಒಂದು ಬಜೆಟ್ ಅನ್ನ ಹಾಕೊಂಡ್ವಿ, ನನ್ನ ಹತ್ರ ಇರೋ ಗಾಡಿಲೇ ನಾನು ಏನೋ ಒಂದು ಆಲ್ಟ್ರೇಷನ್ ಮಾಡಿಸ್ತೀನಿ, ಅದಕ್ಕೆ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ಸ್ನ ಕೂಡ ತರ್ತೀನಿ. ಸೊ ನೆಕ್ಸ್ಟ್ ಏನು ಆದರೆ ಈ ಬಿಸ್ನೆಸ್ ವರ್ಕೌಟ್ ಆಗುತ್ತಾ? ಖಂಡಿತವಾಗ್ಲೂ ಫುಡ್ ಟ್ರಕ್ ಬಿಸ್ನೆಸ್ ವರ್ಕೌಟ್ ಆಗುತ್ತೆ. ಇಲ್ಲಿ ನೀವು ಏನು ಯೋಚನೆ ಮಾಡಬೇಕು ಅಂತಂದ್ರೆ ಪ್ರತಿಯೊಂದು ಕಡೆ ಹೋಟೆಲ್ಸ್ ಇರುತ್ತೆ, ಹಾಗೆ ಒಂದು ನಾರ್ಮಲ್ ಟೈಮಲ್ಲಿ ಎಲ್ಲ ಕಡೆ ಹೋಟೆಲ್ಸ್ ಓಪನ್ ಇರುತ್ತೆ, ಆಡ್ ಟೈಮ್ ಕೆಲವೊಂದಿರುತ್ತೆ, ಆಗ ನಮಗೆ ಎಲ್ಲೂ ಊಟ ಸಿಗೋದಿಲ್ಲ. ನೀವೇನಾದರೂ ಸಾಧ್ಯ ಆಯಿತು ಅಂತಂದರೆ ಅಷ್ಟೊತ್ತಿನಲ್ಲಿ ನಮಗೆ ಊಟ ಸರ್ವ್ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಬಿಸ್ನೆಸ್ ಸೂಪರ್ ಆಗಿ ಓಡುತ್ತೆ. ಹೇಗೆ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ ನಮ್ಮ ಬನಶಂಕರಿಲಿ 3:45 ಬೆಳಿಗ್ಗೆ ನಮಗೆ ದೋಸೆ ಸಿಗುತ್ತೆ. ಎಲ್ಲೆಲ್ಲಿಂದನೋ ಜನ ಬಂದು ದೋಸೆ ತಿಂತಾರೆ. ಆ ವ್ಯಕ್ತಿ ಕೇವಲ 4 ಗಂಟೆ ಬೆಳಗ್ಗೆ ಇರ್ತಾರೆ, ಅಷ್ಟರಲ್ಲೇ ಅವರು ತಂದಿದ್ದಂಥ ಪ್ರತಿಯೊಂದು ಪದಾರ್ಥವನ್ನು ಖಾಲಿ ಮಾಡಿ ಸಂತೋಷವಾಗಿ ದುಡಿದು ವಾಪಸ್ ಹೋಗ್ತಾರೆ. ಸೊ ಫುಡ್ ಟ್ರಕ್ ಬಿಸ್ನೆಸ್ ಹೇಗೆ ವರ್ಕೌಟ್ ಆಗುತ್ತೆ, ನಾನು ಹೇಗೆ ಮಾಡಲಿ ಅಂತ ಯೋಚನೆ ಮಾಡೋರಿಗೆ ಈ ಒಂದು ಉದಾಹರಣೆನ ನಾನು ನಿಮಗೆ ಕೊಟ್ಟೆ. ಸೊ ಇದೇ ರೀತಿಲಿ ಕೇವಲ ನಾರ್ಮಲ್ ಜನ ಅಲ್ಲದೆ 5 ಸ್ಟಾರ್ ಹೋಟೆಲ್ಸ್ ಅವರು ಕೂಡ ಫುಡ್ ಟ್ರಕ್ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ. ಯಾವ್ದ್ಯಾವ್ದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೂಪರ್ ಸಕ್ಕರ್, ಸ್ವಾಟ್, ಬ್ಯಾಂಗ್ಳೂರ್, ಮುಂಬೈ ರೋಲಿಂಗ್ ಕಿಚನ್, ಮುಂಬೈ, TGF, ಕೋಲ್ಕತ್ತಾ, ಚೆಸ್ಕಾ, ಚೆನ್ನೈ, ದ ಲಲಿತ್ ಫುಡ್ ಟ್ರಕ್, ಜೈಪುರ್, ದೇಸಿ ಫಿರಂಗಿ, ಚಂಡೀಗಢ್, ಹಂಗ್ರಿ ಹ್ಯಾಂಡ್ಸ್, ಕೋಲ್ಕತ್ತಾ. ಈ 8 ಫುಡ್ ಟ್ರಕ್ ಬಂದು ಇಂಡಿಯಾದಲ್ಲಿ ನಂಬರ್ 1 ಫುಡ್ ಟ್ರಕ್ಸ್. ಇದರ ಜೊತೆಗೆ 2 5 ಸ್ಟಾರ್ ಹೋಟೆಲ್ ಇದೆ, ಇವರು ಕೂಡ ತನ್ನ ಫುಡ್ ಟ್ರಕ್ಸ್ನ ನಡೆಸ್ತಾ ಇದ್ದಾರೆ. ಯಾವುದು? JW ಮ್ಯಾರಿಯಟ್ ಹೋಟೆಲ್ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು, ಇವ್ರದ್ದು ಕೂಡ ಒಂದು ಫುಡ್ ಟ್ರಕ್ ಇದೆ, ದ ಮ್ಯಾರಿಯಟ್ ಅನ್ನೋ ಹೆಸರಲ್ಲಿ. ಜೊತೆಗೆ ದ ಲಲಿತ್ ಹೋಟೆಲ್, ಇದು ಕೂಡ ಒಂದು 5 ಸ್ಟಾರ್ ಹೋಟೆಲ್ ಆಗಿದ್ದು ಇವರ ಒಂದು ಫುಡ್ ಟ್ರಕ್ ಕೂಡ ಇದೆ, ದ ಲಲಿತ್ ಫುಡ್ ಟ್ರಕ್ ಅಂತ. ಸೊ ನಮ್ಮ 5 ಸ್ಟಾರ್ ಹೋಟೆಲ್ಸೇ ಇಲ್ಲಿ ನಮ್ಗೆ ಏನಾದ್ರೂ ಫುಡ್ ಟ್ರಕ್ಸ್ ನ ಕೊಡ್ತಾ ಇದೆ ಅಂತಂದ್ರೆ ನಾವು ಫುಡ್ ಟ್ರಕ್ಸ್ ನ ಎಸ್ಟಾಬ್ಲಿಷ್ ಮಾಡಿ ಖಂಡಿತವಾಗ್ಲೂ ನಮ್ಮ ಒಂದು ಲೈಫ್ಗೆ ಒಂದು ಬೇಸ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಸೊ ಬೇಸಲ್ಲಿ ಮಿನಿಮಮ್ ನಮ್ಗೆ ಎಷ್ಟು ಹಣ ಬೇಕಾಗುತ್ತೆ? ಒಂದು ವ್ಯಾನ್ ಅನ್ನ ನಾವು ಆಲ್ಟರ್ ಮಾಡಿಸ್ತೀವಿ, ಅದರ ನಂತರ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ. ಎಕ್ವಿಪ್ಮೆಂಟ್ಸ್ ಅಂದ್ರೆ ನೀವು ಹೊರಗಡೆ ಕೂತ್ಕೊಂಡು ತಿನ್ನೋದಕ್ಕೆ ಒಂದು 5 ಚೇರ್ ಇರ್ಬೋದು, ಅಥವಾ ಒಳಗೆ ನಮ್ಮ ಸ್ಟವ್ ಇರ್ಬೋದು, ಇಲ್ಲ ಒಂದು ಪಾತ್ರೆಗಳಿರ್ಬೋದು, ದಿನಸಿ ಇರ್ಬೋದು, ಪ್ರತಿಯೊಂದನ್ನು ಸೇರಿ ಮಿನಿಮಮ್ ಒಂದು ಬೇಸ್ ಅಂತಂದ್ರೆ 3 ಲಕ್ಷ ರೂಪಾಯಿ ನಿಮಗೆ ಈ ಒಂದು ಫುಡ್ ಟ್ರಕ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಬೇಕಾಗುತ್ತೆ. ಈ ಖರ್ಚಲ್ಲೂ ನೀವೇನಾದ್ರೂ ಕಾಸ್ಟ್ ಕಟಿಂಗ್ ಮಾಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ನೀವು ಈ ಒಂದು ಗ್ಯಾಸ್ ಸ್ಟವ್ ಬದಲು ಬರ್ನರ್ಸ್ನ ಯೂಸ್ ಮಾಡ್ಬೋದು, ಹಾಗೆ ಫ್ರೀಸರ್ ಬದಲು ಒಂದು ಚಿಕ್ಕ ಫ್ರೀಸರ್ನ ಇಟ್ಟು ಎಲ್ಲೆಲ್ಲಿ ನಿಮ್ಮ ಆ ಒಂದು ಏರಿಯಾಗೆ ತಕ್ಕಂಗೆ ನೀವು ಖಂಡಿತವಾಗ್ಲೂ ಕಾಸ್ಟ್ ಕಟಿಂಗ್ ಸಹ ಮಾಡ್ಬೋದು. ಆದರೆ ಮಿನಿಮಮ್ ಅಂತ ನೀವು 2 ಲಕ್ಷ ಖಂಡಿತವಾಗ್ಲೂ ಇಟ್ಕೊಳ್ಬೇಕಾಗತ್ತೆ.
ಸೆಟಪ್ ಎಲ್ಲ ಮುಗೀತು. ಈಗ ಅಫ್ಕೋರ್ಸ್ ರಾ ಮೆಟೀರಿಯಲ್ಸ್ ಬೇಕಲ್ವಾ, ನಾವು ನಾನ್ ವೆಜ್ ಅನ್ನು ಪಕ್ಕಕ್ಕೆ ಇಡೋಣ. ಒಂದು ವೆಜಿಟೇರಿಯನ್ ಅಲ್ಲೇ ನೋಡಿದ್ರೆ ಒಂದು ದಿನಕ್ಕೆ ನಮಗೆ ಆ ದಿನಸಿ ಪದಾರ್ಥಕ್ಕೆ 2,500 ಇಂದ 3,000 ರೂಪಾಯಿ ಖರ್ಚು ಬರುತ್ತೆ ಅಂತ ಇಟ್ಕೊಳ್ಳಿ. ಸೊ ಒಂದು ತಿಂಗಳ ಲೆಕ್ಕ ಇಟ್ಕೊಳ್ತು ಅಂದ್ರೆ 50,000 ರೂಪಾಯಿ ನೀವು ದಿನಸಿಗೋಸ್ಕರ ಖಂಡಿತವಾಗ್ಲೂ ಖರ್ಚು ಮಾಡ್ತಿದ್ದೀರಾ ಅಂತಂದ್ರೆ ತಿಂಗಳಿಗೆ ನಿಮಗೆ 2 ಲಕ್ಷ ರೂಪಾಯಿ ಆದಾಯ ಬರಲೇಬೇಕು. ಆಗ ಮಾತ್ರ ನೀವು ಪ್ರಾಫಿಟ್ ಅಲ್ಲಿ ಇರ್ತೀರಾ. ಹಾಗೆ ಈ ಬಿಸ್ನೆಸ್ ನ ರನ್ ಮಾಡೋದಕ್ಕೆ ನಿಮಗೆ ಒಂದು ಬಿಲ್ಲಿಂಗ್ ಸಾಫ್ಟ್ವೇರ್ ಸಹ ಬೇಕಾಗತ್ತೆ. ನೀವು ಈ ಸಾಫ್ಟ್ವೇರ್ ಇಲ್ಲದೆ ಸಹ ರನ್ ಮಾಡಬಹುದು, ಅಥವಾ ಬೇಕು ಅಂತಂದ್ರೆ ಲೋಕಲ್ ಸಾಫ್ಟ್ವೇರ್ ನ ನೀವು ಇನ್ಸ್ಟಾಲ್ ಮಾಡಿಸಬಹುದು. ಈ ಲೋಕಲ್ ಸಾಫ್ಟ್ವೇರ್ ಬಂದು ವರ್ಷಕ್ಕೆ 10,000 ರೂಪಾಯಿಗೆ ಸಿಗುತ್ತೆ. ಹಾಗೆ ಸ್ಟ್ಯಾಂಡರ್ಡ್ ಸಾಫ್ಟ್ವೇರ್ ಬೇಕು ಅಂತಂದ್ರೆ 25,000ದಿಂದ 30,000 ಒಳಗೆ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ನಿಮಗೆ ಸಿಗುತ್ತೆ. ಫುಡ್ ಟ್ರಕ್ ಸೆಟಪ್ ರೆಡಿ ಆಯ್ತು ಅಂದಮೇಲೆ ಅಫ್ಕೋರ್ಸ್ ಅಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾಫ್ಸ್ ಕೂಡ ನಿಮಗೆ ಬೇಕಾಗ್ತಾರೆ. ಸೊ ಮಿನಿಮಮ್ ಅಂತಂದ್ರೆ ಒಂದು 2 ಸ್ಟಾಫ್ ಅನ್ಕೊಳ್ಳಿ, ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 5 ಸ್ಟಾಫ್ ನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗೆ ಇದನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಇದನ್ನ ಮಾರ್ಕೆಟಿಂಗ್ ಹೇಗೆ ಮಾಡ್ತೀರಿ? ಅಫ್ಕೋರ್ಸ್ ಫಿಸಿಕಲ್ ಮಾರ್ಕೆಟಿಂಗ್ ಒಂದಾಗಿರುತ್ತೆ, ಎಲ್ಲಿ ನೀವು ಜನರನ್ನ ನಮ್ದು ಇದೊಂದು ಫುಡ್ ಟ್ರಕ್ ಇದೆ, ಬನ್ನಿ ಇಲ್ಲಿ ಫುಡ್ ಟ್ರೈ ಮಾಡಿ ಅಂತ ಹೇಳ್ತೀರಾ. ಹಾಗೆ ಪ್ಯಾಂಪ್ಲೆಟ್ ಕೂಡ ನೀವು ಪ್ರಿಂಟ್ ಮಾಡಿಸಿ ಸರ್ಕ್ಯುಲೇಟ್ ಮಾಡ್ತೀರಾ. ಜೊತೆಗೆ ನೀವು ಡಿಜಿಟಲ್ ಆಗಿ ಹೋಯ್ತು ಅಂತಂದ್ರೆ ನಿಮ್ಮ FB ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಅಥವಾ ನಿಮ್ಮ ವೆಬ್ ಪೋರ್ಟಲ್ ಆಗಿರ್ಬೋದು, ಪ್ರತಿಯೊಂದು ಕಡೆ ನೀವು ಇದನ್ನ ಮಾರ್ಕೆಟ್ ಮಾಡ್ತೀರಾ. ಈಗ ನಿಮ್ಮ ಈ ಬಿಸ್ನೆಸ್ ನ ರನ್ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾದ ಫ್ಯೂಯಲ್ ಯಾವುದು? ಅಫ್ಕೋರ್ಸ್ ಲೈಸೆನ್ಸ್. ಸೊ ಯಾವ್ಯಾವ ಲೈಸೆನ್ಸ್ ಬೇಕಾಗತ್ತೆ? ಫುಡ್ ಲೈಸೆನ್ಸ್, FSSAI. ಈ ಲೈಸೆನ್ಸ್ ನಿಮಗೆ 1, 2, 5 ವರ್ಷದವರೆಗೂ ಸಿಗುತ್ತೆ. ನಿಮ್ಗೆ ಯಾವ ಟರ್ಮ್ ಬೇಕೋ ನೀವು ಆರಿಸ್ಕೋಬಹುದು. ಫೈರ್ ಡಿಪಾರ್ಟ್ಮೆಂಟ್ ಇಂದ NOC ತಗೊಳ್ಬೇಕಾಗತ್ತೆ. ಯಾಕಂದ್ರೆ ನೀವಲ್ಲಿ ಅಡುಗೆ ಮಾಡಬೇಕಾದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆ ಇರೋದ್ರಿಂದ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ನಿಮಗೆ ಬೇಕಾಗತ್ತೆ. ಈ ಒಂದು ರೀಸನ್ ಇಂದ NOC ಕಂಪಲ್ಸರಿ ಇರುತ್ತೆ. GST ನಂಬರ್ ತಗೊಳ್ಬೇಕಾಗತ್ತೆ. ಲೋಕಲ್ ಮುನಿಸಿಪಲ್ ಕಾರ್ಪೊರೇಷನ್ ಇಂದ ಲೈಸೆನ್ಸ್ ಪಡ್ಕೊಳ್ಬೇಕಾಗತ್ತೆ. ವೆಹಿಕಲ್ ಇನ್ಶೂರೆನ್ಸ್ ಹಾಗೂ ಪೊಲ್ಯೂಷನ್ ಕೂಡ ಮಾಡಿಸಿ RTO ಇಂದ NOC ಪಡ್ಕೊಳ್ಬೇಕಾಗತ್ತೆ. ಸೊ ಯಾವೆಲ್ಲ ಲೈಸೆನ್ಸ್ ಅಂತ ಗೊತ್ತಾಯ್ತು. ಆದ್ರೆ ಅಫ್ಕೋರ್ಸ್ ಈ ಮುನ್ಸಿಪಲ್ ಲೈಸೆನ್ಸ್ ಯಾಕೆ ಅಂತ ಯೋಚನೆ ಮಾಡ್ತಿರ್ತೀರಾ ಅಲ್ವಾ? ನೀವು ನಿಮ್ಮ ಫುಡ್ ಟ್ರಕ್ ಬಿಸ್ನೆಸ್ ಇಂದ ಅಲ್ಲಿ ಏನು ಗಲೀಜನ್ನ ಮಾಡಿರ್ತೀರಿ ಅದನ್ನ ನಿಮ್ಮ ಬಿಸ್ನೆಸ್ ನಂತರ ಸೆಗ್ರಿಗೇಟ್ ಮಾಡಿ ಅದನ್ನ ಹೊರಗಡೆ ನೀಡುವಂತ ಜವಾಬ್ದಾರಿ ಅಥವಾ ಅದನ್ನ ಬಿಸಾಕುವಂತ ಜವಾಬ್ದಾರಿ ಖಂಡಿತವಾಗ್ಲೂ ನಿಮ್ಮದಾಗಿರುತ್ತೆ. ಹಾಗಾಗಿ ಈ ಒಂದು ಲೈಸೆನ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ನಮ್ಮ RTO ಲೈಸೆನ್ಸ್ ಯಾಕೆ ಬೇಕು? ಈ ನಮ್ಮ ವೆಹಿಕಲ್ ಇನ್ಶೂರೆನ್ಸ್ ಹಾಗೂ ಪೊಲ್ಯೂಷನ್ದು. ನಿಮ್ಮ ಒಂದು ವೆಹಿಕಲ್ ಫುಡ್ ಟ್ರಕ್ ಏನಿದೆ ಅದು ಅಫ್ಕೋರ್ಸ್ ಒಳ್ಳೆಯ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದ್ದು ಈ ಒಂದು ಟ್ರಕ್ ಅಲ್ಲಿ ಅಫ್ಕೋರ್ಸ್ ನೀವು ಫುಡ್ ಟ್ರಕ್ ಬಿಸ್ನೆಸ್ ನ ಮಾಡಬಹುದು ಅನ್ನೋದನ್ನ RTO ದಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಲ್ಲಿ ನೀಡ್ತಾರೆ. ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಏನು, ಏನೇನು ಎಕ್ವಿಪ್ಮೆಂಟ್ಸ್ ಬೇಕು, ಏನೇನು ಲೈಸೆನ್ಸ್ ಬೇಕು ಅನ್ನೋದನ್ನ ತಿಳ್ಕೊಂಡ್ರಿ. ಇಲ್ಲಿ ಬಜೆಟ್ ಹೇಗೆ ಮ್ಯಾಟರ್ ಆಗುತ್ತೆ ಅಂತಂದ್ರೆ ಅಫ್ಕೋರ್ಸ್ ನೀವು ಯಾವ ಏರಿಯಾದಲ್ಲಿ ನಿಮ್ಮ ಈ ಫುಡ್ ಟ್ರಕ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಿದ್ದೀರಿ ಆ ಏರಿಯಾದಲ್ಲಿ ಯಾವ ಒಂದು ಫುಡ್ ಜಾಸ್ತಿ ರನ್ನಿಂಗ್ ಅಲ್ಲಿದೆ, ಜೊತೆಗೆ ನೀವು ಆ ಒಂದು ಟ್ರಕ್ ನ ಯಾವ ರೀತಿಯಲ್ಲಿ ರೆಡಿ ಮಾಡ್ತೀರಿ, ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ನ ನೀವು ಹೇಗೆ ಬಿಲ್ಡ್ ಮಾಡ್ತೀರಿ, ಎಲ್ಲವೂ ಈ ಒಂದು ಕಾನ್ಸೆಪ್ಟ್ ಮೇಲೆ ಖಂಡಿತ ನಿಂತಿರುತ್ತೆ. ಸೊ ಮಿನಿಮಮ್ ಬಂದು 2.5 ಲಕ್ಷದಿಂದ ಶುರುವಾಗಿ ನೀವು 15-20 ಲಕ್ಷದವರೆಗೂ ಖಂಡಿತವಾಗಿಯೂ ನಿಮ್ಮ ಈ ಒಂದು ಫುಡ್ ಟ್ರಕ್ ಬಿಸ್ನೆಸ್ಗೆ ಓವರ್ ಆಲ್ ಖರ್ಚು ಮಾಡ್ಬೋದು. ಸೊ ಫ್ರೆಂಡ್ಸ್, ನಿಮ್ಗೆ ಈ ಒಂದು ಐಡಿಯಾ ಇಷ್ಟ ಆಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಫುಡ್ ಟ್ರಕ್ ಬಿಸ್ನೆಸ್ ಒಂದು ಅದ್ಭುತವಾದ ಡೈಲಿ ಅರ್ನಿಂಗ್ ಬಿಸ್ನೆಸ್ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಈ ವಿಡಿಯೋದಲ್ಲೇ ಒಂದು ಬನಶಂಕರಿದ ಎಕ್ಸಾಂಪಲ್ ಕೊಟ್ಟಿದ್ದೆ. ಇದೇ ರೀತಿ ನಾನಾ ಫುಡ್ ಟ್ರಕ್ಸ್ ಇದೆ. ಹೊತ್ತಲ್ಲದ ಹೊತ್ತಲ್ಲಿ ಯಾವಾಗ ನನಗೆ ಹಸಿವಾಗುತ್ತೋ, ಯಾರು ಇಲ್ಲ ಅಂದಾಗ ಅಫ್ಕೋರ್ಸ್ ಆ ಫುಡ್ ಟ್ರಕ್ ಮಿಡ್ ನೈಟ್ ಅಲ್ಲೂ ಕೂಡ ನಮಗೆ ಊಟವನ್ನ ಕಲ್ಪಿಸುತ್ತೆ. ಹಾಗೆ ಅವರು ಕೂಡ ಲೈಫ್ ಅಲ್ಲಿ ಆ ಬಿಸ್ನೆಸ್ ನ ಮಾಡಿ ಸೆಟ್ಲ್ ಆಗಿದ್ದಾರೆ. ಸೊ ಈ ಒಂದು ಫುಡ್ ಟ್ರಕ್ ಬಿಸ್ನೆಸ್ ಖಂಡಿತವಾಗ್ಲೂ ಯಾವತ್ತಿಗೂ ಪ್ರಾಫಿಟಬಲ್, ನೀವು ಸರಿಯಾದ ಜಾಗದಲ್ಲಿ ಶುರು ಮಾಡಿದ್ರೆ. ಹಾಗೆ ನಿಮ್ಗೆ ಇನ್ನೂ ಏನಾದ್ರೂ ಡೌಟ್ಸ್ ಇದೆ, ಕನ್ಫ್ಯೂಷನ್ ಇದೆ, ಹೇಗೆ ನಾನು ಸ್ಟಾರ್ಟ್ ಮಾಡೋದು, ಮೆನು ಹೇಗೆ ಸೆಟಪ್ ಮಾಡ್ಲಿ, ರೇಟ್ಸ್ ಹೇಗೆ ಸೆಟಪ್ ಮಾಡ್ಲಿ ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಫ್ರೀಡಮ್ ಆಪ್ ಅಲ್ಲಿ ಕೋರ್ಸ್ ಇದೆ, ಕ್ಲೌಡ್ ಕಿಚನ್ ಬಿಸ್ನೆಸ್ ಅಂತ. ನೀವು ಆ ಕೋರ್ಸ್ ಖಂಡಿತ ನೋಡ್ಬೋದು. ಜೊತೆಗೆ ಈ GST ರಿಜಿಸ್ಟ್ರೇಷನ್ ನ ಮತ್ತೊಬ್ಬರ ಹತ್ರ ಹೋಗಿ ಮಾಡಿಸ್ಬೇಕಾ, ನಂಬರ್ ಹೇಗೆ ಪಡ್ಕೊಳ್ಳಿ ಅಂತಂದ್ರೆ ನಾವೀಗಾಗಲೇ GST ರಿಜಿಸ್ಟ್ರೇಷನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋನ ನೋಡಿ ಖಂಡಿತ ನೀವೇ ನಿಮ್ಮ GST ನಂಬರ್ನ ತಗೊಳ್ಬೋದು. ಇಲ್ಲಿ ಕೂಡ ನೀವು ಹಣವನ್ನ ಉಳಿಸ್ಬೋದು. ಆ ಹಣ ಉಳಿದ್ರೆ ನಿಮ್ಗೆ ಮುಂದೆ ಎಲ್ಲೋ ಒಂದು ಕಡೆ ಖಂಡಿತವಾಗ್ಲೂ ನಿಮ್ಮ ಬಿಸ್ನೆಸ್ಗೆ ಅದು ಹೆಲ್ಪ್ ಆಗುತ್ತೆ. ಸೊ ಈ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನಿಮ್ಗೋಸ್ಕರ ತಂದಿದ್ದೆ. ನಿಮ್ಗೆ ಇದು ಇಷ್ಟ ಆಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಇದನ್ನ ಶೇರ್ ಮಾಡಿ. ನೀವು ಶೇರ್ ಮಾಡಿದ್ರೆ ಮಾತ್ರ ಮತ್ತೊಬ್ಬರಿಗೆ ಈ ಒಂದು ಐಡಿಯಾ ತಲುಪೋದಕ್ಕೆ ಸಾಧ್ಯ. ನಿಮ್ಗೆ ಫುಡ್ ಟ್ರಕ್ ಇಷ್ಟ ಆಗದೆ ಇರ್ಬೋದು, ಆದ್ರೆ ಮತ್ತೊಬ್ಬರಿಗೆ ಅದು ಜೀವನವನ್ನ ಖಂಡಿತವಾಗ್ಲೂ ಕಲ್ಪಿಸ್ಕೊಡುತ್ತೆ. ಸೊ ಫ್ರೆಂಡ್ಸ್, ನಾನು ನಿಮ್ ಸೋನು ಹೋಗಿ ಬರ್ತೀನಿ. ಅಂದ್ರೆ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿರುವಂತ 850ಕ್ಕೂ ಹೆಚ್ಚು ಕೋರ್ಸ್ ನಿಮ್ಮ ಜೀವನದ ದಿಕ್ಕನ್ನ ಖಂಡಿತ ಬದಲಾಯಿಸುತ್ತೆ. ಸೊ ನಾನು ನಿಮ್ ಸೋನು ಹೋಗಿ ಬರ್ತೀನಿ. ನಮಸ್ತೆ.